ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟೀಚರ್ಸ್ ರಿಕ್ರೂಟ್ಮೆಂಟ್ ಅಪ್ಡೇಟ್ಗೆ ಸ್ವಾಗತ. PSTR ನೇಮಕಾತಿ ತಡೆ ಹಿಡಿತೀವಿ ಅಂತ ಹೇಳಿದ್ರೆ ಅದ್ರದ್ದು ಏನಾಯಿತು, ಏನು ಲೇಟೆಸ್ಟ್ ಮಾಹಿತಿಗಳು, ಏನೆಲ್ಲ ಬೆಳವಣಿಗೆ ನಡೀತಾ ಇದ್ದಾವೆ ಅದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಸದ್ಯದ ಮಾಹಿತಿ ಪ್ರಕಾರ ಎಲ್ಲ ಕಡೆ ಸುದ್ದಿ ಆಗ್ತದೆ, PSTR ನೇಮಕಾತಿ ಮಾಡೋದಿಲ್ಲ ಅಂತ ಹೇಳಿ ತಡೆ ಹಿಡಿತೀವಿ ಅಂತ. ಬಿಕಾಸ್ ಯಾಕಂದ್ರೆ KPSC ಆಲ್ರೆಡಿ ಇದ್ದಾರೆ ಶಿಕ್ಷಕರ ನೇಮಕಾತಿ, ಹಾಗಾಗಿ ಅವಶ್ಯಕತೆ ಕೂಡ ಇಲ್ಲ. HSTR GPSTR ಮೊರೆ ಹೋಗ್ತಾರೆ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಕೂಡ ಬರ್ತಾ ಇದೆ, ನೀವು ಗಮನಿಸಿದ್ದೀರಾ. ಇದರ ವಿರುದ್ಧ ಸಾಕಷ್ಟು ಪ್ರತಿಭಟನೆ ಕೂಡ ನಡೀತಾ ಇತ್ತು ಶಿಕ್ಷಕರ ನೇಮಕಾತಿ ಕುರಿತು. ಸಾಕಷ್ಟು ಜನ ಆಕಾಂಕ್ಷಿಗಳು ಮಾನ್ಯ ಶಿಕ್ಷಣ ಸಚಿವರನ್ನು ಕೂಡ ಭೇಟಿ ನೀಡಿ ಮನವಿ ಕೂಡ ಕೊಟ್ಟಿದ್ದಾರೆ. ಬಟ್ ಇಲಾಖೆಯವರು ಏನ್ ಮಾಡ್ತಾರೆ ಕಾಯ್ದೆ ನೋಡೋಣ, ಏನಾದ್ರು ಬದಲಾವಣೆ ತರ್ತಾರ ಅಂತ. ಈ ಹಿಂದೆ ನೇಮಕಾತಿ ಮಾಡ್ತೀವಿ ಅಂತ ಇತ್ತು, ಈಗ ಏಕಾಏಕಿ PSTR ಇಲ್ಲ ಅಂತ ಹೇಳ್ತಿದ್ರೆ ಇದು ಅಭ್ಯರ್ಥಿಗಳಲ್ಲಿ ಹೊಸ ಆತಂಕ ಕೂಡ ಶುರುವಾಗಿದೆ. ಅದರ ಬಗ್ಗೆ ಕ್ಲಾರಿಟಿ ಕೂಡ ಸಿಗಬೇಕಾಗುತ್ತೆ. ಇನ್ನು ನಿಮಗೆ ಗೊತ್ತಿರೋಕೆ ಹೊಸ C&R ರೂಲ್ಸ್ ಕೂಡ ಬರಬೇಕಾಗುತ್ತೆ, ಪ್ಲಸ್ ನಿಮಗೆ ಹೊಸ ರೋಸ್ಟರ್ ಕೂಡ ಬರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ನೇಮಕಾತಿ ಮುಂದೂಡಿಕೆ ಮಾಡ್ತಾರ ಅಂತ. ಆಲ್ರೆಡಿ ಜೂನ್ 20 ನಂತರ ನಿಮಗೆ ಆಲ್ರೆಡಿ GB ಎಲೆಕ್ಷನ್ಸ್ ಕೂಡ ಅಂತ ಇದ್ದಾರೆ. ಹಾಗಾಗಿ ಅಭ್ಯರ್ಥಿಗಳಿಗೆ ಹೊಸ ಆತಂಕ ಶುರುವಾಗಿದೆ. ಲೈಕ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಡಿಸೆಂಬರ್ ಅಂತ ಇದ್ದಾರೆ, ಓಕೆ. ಬಟ್ ನಿಮಗೆ ಲೈಕ್ ಜೂನ್ ಅಲ್ಲಿ GB ಎಲೆಕ್ಷನ್ಸ್ ಕೂಡ ನಡೆದ್ರೆ ನಂತರ ಆ ಪ್ರೊಸೆಸ್ ಜೂನ್, ಜುಲೈ, ಆಗಸ್ಟ್ ವರೆಗೂ ಕೂಡ ಹೋಗ್ಬೋದು. ಆಗ ನಂತರ ನಿಮಗೆ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಬಿಕಾಸ್ ಯಾಕೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನೇಮಕಾತಿಗೆ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಸರ್ಕಾರ 56,000 ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿದೆ, ನಿಮಗೆ ಗೊತ್ತಿರೋ ಹಾಗೆ. ಪ್ಲಸ್ ಹೊಸ ರೋಸ್ಟರ್ ಕೂಡ ಬರಬೇಕಾಗುತ್ತೆ. ಹೊಸ ರೋಸ್ಟರ್ ಬಂದ್ರೆ ಹೊಸ C&R ರೂಲ್ಸ್ ಬಂದ ನಂತರ ನಿಮಗೆ ನೇಮಕಾತಿ ಪ್ರಕ್ರಿಯೆ ಶುರು ಆಗಬೇಕಾಗುತ್ತೆ. ಇಲ್ಲಿ ಸರ್ಕಾರ ಹೇಳೋದು ಎಲ್ಲ ನೇಮಕಾತಿ ಮಾಡ್ತೀವಿ ಒಂದು ವಾರದ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಹಾಗೆ ತಿಂಗಳಾಗಿ ಈಗ ಮೇ ಕೂಡ 11 ವರೆಗೂ ಬಂದಿದೆ. ಇದು ಇವತ್ತಿನ ಅಪ್ಡೇಟ್. ಒಂದು PSTR ಮನವಿ ಕೂಡ ಕೊಟ್ಟಿದ್ದಾರೆ, ನೇಮಕಾತಿ ಆಕಾಂಕ್ಷಿಗಳು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. C&R ರೂಲ್ಸ್ ಬಂದ್ಬಿಟ್ಟು HSTR ಕ್ಲಾರಿಫೈ ಆಗಬೇಕಾಗುತ್ತೆ, ಅದು ಕೂಡ ಗೊಂದಲ ಕೂಡ ಇದೆ ಇಲಾಖೆಯಿಂದ. ಪ್ಲಸ್ ಮತ್ತೆ ನಿಮಗೆ ಹೊಸ ಶಿಕ್ಷಣ ನೀತಿಯನ್ನು ನಾವು ಈ ವರ್ಷ ಇಂಪ್ಲಿಮೆಂಟ್ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಕ್ವಾಲಿಫಿಕೇಶನ್ ಬದಲಾವಣೆ ಕೂಡ ಮಾಡ್ತಾರೆ ಅನ್ನೋದು ಕ್ಲಾರಿಟಿ ಕೂಡ ಸಿಗಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.